ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಸ್ಮಾರ್ಟ್ಫೋನ್ ಇದೆ. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಗೇಮಿಂಗ್ ಸ್ಮಾರ್ಟ್ಫೋನು ನುಬಿಯಾ ರೆಡ್ ಮ್ಯಾಜಿಕ್ 10 Pro. ಆ್ಯಕ್ಚುಲಿ ಈ ಒಂದು ಸ್ಮಾರ್ಟ್ಫೋನ್ ಫಾರ್ಮಲಿ ನಮ್ಮ ದೇಶದಲ್ಲಿ ಲಾಂಚ್ ಆಗೇ ಇಲ್ಲ, ಆಯಿತಾ. ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಸ್ಮಾರ್ಟ್ಫೋನ್ನ ಬೆಲೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ 56,000 ಇದೆ. ನೀವೇನಾದರೂ ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಕಸ್ಟಮ್ ಡ್ಯೂಟಿ ಎಲ್ಲ ಸೇರಿ ಹತ್ತತ್ರ ₹1,00,000 ಆಗಬಹುದು. ಸೊ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಬೇರೆ ದೇಶದಲ್ಲಿರುವಂಥ ನಿಮ್ಮ ಫ್ರೆಂಡ್ಸ್ ಹತ್ರ ಇದನ್ನು ಪರ್ಚೇಸ್ ಮಾಡಿಸಿ ಅವ್ರು ಇಂಡಿಯಾಗೆ ಬಂದಾಗ ಅದನ್ನು ಅವ್ರು ತಗೊಂಬಂದರೆ ನಮ್ಗೆ ಅಷ್ಟೇ 56, 57, 60,000 ರೇಂಜಲ್ಲಿ ಬೀಳುತ್ತೆ. ಸೊ ಆ ರೀತಿ ಮಾಡ್ಬೋದು. ನಾನಂತೂ ಇದಕ್ಕೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ಏನಕ್ಕೆ ಅಂತ ಅಂದರೆ ಇದರಲ್ಲಿರುವಂಥ ಕೆಲವೊಂದು ಯುನೀಕ್ ಫೀಚರು ನಾವು ಬೇರೆ ಯಾವ ಫೋನಲ್ಲೂ ಕೂಡ ನೋಡೋದೇ ಇಲ್ಲ. ಆ ರೀತಿ ಕೆಲವೊಂದು ಯುನೀಕ್ ಫೀಚರ್ ಎಲ್ಲ ಇದಾವೆ, ಆಯಿತಾ. ಆ್ಯಕ್ಚುಲಿ ನಾನು ಈ ಫೋನ್ನ ಪರ್ಚೇಸ್ ಮಾಡಿಲ್ಲ. ಮೊನ್ನೆ ಸೋಮವಾರ ನಮ್ಮ ಮನೆಗೆ ಒಬ್ಬರು ಬರ್ತಾರೆ, ತಂದೆ ಮತ್ತು ಮಗ. ಸಡನ್ನಾಗಿ ಬರ್ತಾರೆ, ಈ ಫೋನ್ ತೊಗೊಂಬರ್ತಾರೆ, ನನಗೆ ಕೈ ಕೊಡ್ತಾರೆ. ದಯವಿಟ್ಟು ಇದನ್ನು ವೀಡಿಯೋ ಮಾಡಿ ಅಂತಾರೆ. ನಾನು ಅವ್ರಿಗೆ ಕೇಳಿಲ್ಲ, ಏನೂ ಇಲ್ಲ. ಸಡನ್ನಾಗಿ ಮನೆಗೆ ಬಂದುಬಿಟ್ಟು ಅದು ಹಿಂಗೆ ಮನೆ ಹುಡ್ಕಿದ್ರೋ ಗೊತ್ತಿಲ್ಲ, ಮನೆಗೆ ಬಂದುಬಿಟ್ಟು ನಿಖಿಲ್ ಅಂತ ಅವರು, ಆಯಿತಾ. ಅವರು PUC ಸೆಕೆಂಡ್ PU ಓದ್ತಾ ಇದ್ದಾರೆ ಈಗ. ಸೊ ಅವರು ಕೊಟ್ಟು ಹೋಗ್ತಾರೆ. ಲಿಟ್ರಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅವ್ರು ತಂದು ಕೊಟ್ಟಿದ್ದು ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಖಿಲ್ಗೆ. ಸೊ ಬನ್ನಿ ಇವತ್ತು ಇದನ್ನು ಅನ್ಬಾಕ್ಸ್ ಮಾಡೋಣ. ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಪರ್ಚೇಸ್ ಮಾಡ್ಬೋದಾ, ಇಂಪೋರ್ಟ್ ಮಾಡಿಸ್ಕೋಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಆಲ್ರೆಡಿ ಅವ್ರು ಅನ್ಬಾಕ್ಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಇದನ್ನು ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದರೆ ಅನ್ಬಾಕ್ಸ್ ಮಾಡಿದ್ರೇ ಒಳ್ಳೇದಿಲ್ಲ, ಕಸ್ಟಮ್ ಡ್ಯೂಟಿ ಕಟ್ಟಬೇಕಾಗತ್ತೆ. ಅಲ್ಲಿ ಯಾರು ಫ್ರೆಂಡ್ಸ್ ಇರ್ತಾರೆ ಅವ್ರ ಹತ್ರ ಅನ್ಬಾಕ್ಸ್ ಮಾಡ್ಕೊಂಡು ತೊಗೊಂಬಂದ್ರೆ ಒಳ್ಳೇದು. ಬಾಕ್ಸ್ ಓಪನ್ ಮಾಡಿದ್ರೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಇದರ ಒಳಗಡೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ನಂತರ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್, ವಾರಂಟಿ ಕಾರ್ಡ್ ಇರಬಹುದು, ಆದರೆ ವಾರಂಟಿ ಸಿಗಲ್ಲ ನಿಮಗೆ. ಏನಕ್ಕೆ ಅಂದರೆ ಇಂಡಿಯಾದಲ್ಲಿ ಇವ್ರದ್ದು ಯಾವುದೇ ಸರ್ವಿಸ್ ಸೆಂಟ್ರ್ ಇಲ್ಲ. ನಂತರ ಒಂದು ಹಾರ್ಡ್ ಬ್ಯಾಕ್ ಕವರ್ ಕೇಸ್ ನಿಮಗೆ ಸಿಗ್ತಾ ಇದೆ. ಇದರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನು, ಇದು ಕೂಡ ಆಲ್ರೆಡಿ ಓಪನ್ ಆಗಿದೆ. ಸೊ ಬೆಂಕಿದೆ ಗುರು, ಇಟ್ಕೆ ಇಟ್ಕೊಂಡಾಗುತ್ತೆ, ಮಾತ್ರ ಸಾಲಿಡ್ ಆಗಿದೆ. ಬರ್ತೀನಿ ಅದಕ್ಕೆ. ಇದರ ಕೆಳಗಡೆ 80 ವ್ಯಾಟ್ನ ಒಂದು ಚಾರ್ಜರು, ಇಂಡಿಯನ್ ಪಿನ್ನೆ. ನಾರ್ಮಲಿ ನಮ್ಮದು ಸಾಕೆಟ್ ಹೋಗುತ್ತಲ್ವ, ಸೊ ಅದೇ ಪಿನ್ ಇದೆ, ಒಳ್ಳೆಯದು. ಮತ್ತು USB Type-C ಪೋರ್ಟ್ ಇದೆ. ಕೊನೆಯದಾಗಿ USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ಲು. ಸೊ ಕೆಂಪು ಬಣ್ಣದ ಕೇಬಲ್ಲು. ಇದರ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ನುಬಿಯಾ ಬ್ರ್ಯಾಂಡ್ ಏನಿದೆ, ಆ್ಯಕ್ಚುಲಿ ಒಂದು ಟೈಮಲ್ಲಿ ZTE ಓನ್ ಬ್ರ್ಯಾಂಡು. ಈ ZTE ಅನ್ನುವಂಥದ್ದು ಮಾಡೆಮ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ. ನಾವು ಮುಂಚೆ ಎಲ್ಲ ಐಡಿಯಾದು ಮತ್ತು ಏರ್ಟೆಲ್ದೆಲ್ಲ ಡಾಂಗಲ್ ಯೂಸ್ ಮಾಡ್ತಿದ್ವಲ್ವಾ, ಅದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ, ತುಂಬ ದೊಡ್ಡ ಕಂಪನಿ. ಈಗ ಕೆಲವು ವರ್ಷಗಳ ಮುಂಚೆ ಅಮೆರಿಕ ದೇಶ ಈ ಹುವಾವೆ ಮತ್ತು ZTE ಕಂಪನಿಗಳ ಮೇಲೆ ಬ್ಯಾನ್ ಆಗ್ತಾರೆ, ಅವರ ಪ್ರಾಡಕ್ಟನ್ನು ಅಮೆರಿಕಾಗೆ ಇಂಪೋರ್ಟ್ ಮಾಡುವ ಆಗಿಲ್ಲ ಅಂತ. ಅದಾದಮೇಲೆ ಈ ಒಂದು ನುಬಿಯಾ ZTEಯಿಂದ ಸಪ್ರೇಟ್ ಆಗುತ್ತೆ, ನಾಮಕಾವಸ್ಥೆ ಸಪ್ರೇಟ್ ಆಗುತ್ತೆ, ಆಯಿತಾ. ಈಗಲೂ ಕೂಡ ಈ ನುಬಿಯಾ ಕಂಪನಿಯಲ್ಲಿ ZTEದು ಮೆಜಾರಿಟಿ ಆಫ್ ದ ಶೇರ್ಸ್ ಇದೆ, ಆಯಿತಾ. ಬಟ್ ತೋರಿಸ್ಕೊಡಲ್ಲ, ಒಳಗಡೆ ಇದೆ. ಬಟ್ ಈ ಸ್ಮಾರ್ಟ್ಫೋನ್ ಅಂತೂ ಯಾವ ಲೆವೆಲ್ ಇನೋವೇಷನ್ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ತಾರೆ ಅಂದರೆ ಬೇರೆ ಯಾವ ಬ್ರ್ಯಾಂಡ್ಗಳು ಕೂಡ ತರದ ಕೆಲವೊಂದು ಫೀಚರ್ ನಮ್ಗೆ ಇದರಲ್ಲಿದೆ, ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸ್ಮಾರ್ಟ್ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸಾಲಿಡ್ ಆಗಿದೆ. ಈ ಫೋನ್ ಹೆವಿ ಇದೆ, ಆಯಿತಾ. 229 ಗ್ರಾಮ್ ವೇಟ್ ಇದೆ ಮತ್ತು 8.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ನಾವು ಈ ಫೋನ್ನ ಹಿಂದ್ಗಡೆ ನೋಡಿದ್ರೆ ಯಾವುದೇ ಕ್ಯಾಮರಾ ಬಂಪ್ ನಮಗೆ ಸಿಗ್ತಾ ಇಲ್ಲ, ಆಯಿತಾ. ಅಂದರೆ ಈ ಫೋನ್ ಒಳಗಡೆ, ಈ ಫೋನಿಂದು ಗ್ಲಾಸ್ ಬ್ಯಾಕ್ ಇದೆ ಅಲ್ವಾ, ಅದರ ಒಳಗಡೆ ಕ್ಯಾಮ್ರಾವನ್ನು ಹಾಕಿದ್ದಾರೆ. ಸೊ ತುಂಬ ಯುನೀಕ್ ಡಿಸೈನು, ಯುನೀಕ್ ಲುಕ್ ಅಂತ ಅನ್ಬೋದು. ಯೂಶಲಿ ನೀವು ಯಾವ ಫೋನ್ನ ತಗೊಳ್ಳಿ, ಈ ಬ್ಯಾಕಿಂದ ಮೇಲಕ್ಕೆ ಕ್ಯಾಮ್ರಾ ಬಂಪ್ ಹೊರಗಡೆಗೆ ಬಂದಿರುತ್ತೆ. ಸೊ ಅದರಿಂದನೇ ಈ ಫೋನ್ ಒಂದು ಸ್ವಲ್ಪ ತಿಕ್ಕಾಗಿದೆ, ಸ್ವಲ್ಪ ದಪ್ಪ ಇದೆ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಬಟ್ ಸ್ಟಿಲ್ ಹೆವಿ ಸಾಲಿಡ್ ಅಂತೀನಿ, ಆಯಿತಾ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಗ್ಲಾಸನ್ನು ಯೂಸ್ ಮಾಡಿದ್ದಾರೆ. ಫ್ರಂಟಲ್ಲೇನೋ ಗೊರಿಲ್ಲಾ ಗ್ಲಾಸ್ ಅಂತ ಯಾವುದು ಅಂತ ಸ್ಪೆಸಿಫೈ ಮಾಡಿಲ್ಲ. ಹಿಂಗಣದು ಕೂಡ ಒಂದು ರೀತಿ ಟ್ರಾನ್ಸ್ಪರೆಂಟ್ ಡಿಸೈನ್ ಇದೆ, ಆಯಿತಾ. ಯುನೀಕ್ ಆಗಿದೆ. ನಿಮಗೆ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲೂ ಕೂಡ ಅವೈಲಬಲ್ ಇದೆ. ಬಿಳಿ ಬಣ್ಣದ್ದು ಬರುತ್ತೆ, ಫುಲ್ ಟ್ರಾನ್ಸ್ಪರೆಂಟ್ ಡಿಸೈನ್ದು ಬರುತ್ತೆ. ಸೊ ಹಿಂದ್ಗಡೆ ನಮಗೆ 2 RGB ಲೋಗೋಗಳು ಸಿಗ್ತಾ ಇದೆ. ಒಂದು ಇಲ್ಲಿ ನೋಡಿ,
ಎಕ್ಸ್ ಅಂತ ಒಂದು ಮಾರ್ಕ್ ಇದೆ ಗೊತ್ತಾ ನಿಮಗೆ, ಇದರ ಹಿಂದೆ ಕೂಡ ನಮಗೆ ಬ್ಯಾಕ್ಲೈಟ್ ಸಿಗ್ತದೆ ಮತ್ತು ಈ ರೆಡ್ ಮ್ಯಾಜಿಕ್ಕಿಂದು ಕೆಳಗಡೆ ಲೋಗೋ ಟೈಪ್ ಇದೆ ಅಲ್ವಾ, ಇದರ ಹಿಂದೆ ಕೂಡ ನಮಗೆ ಬ್ಯಾಕ್ಲೈಟ್ ಸಿಗ್ತಾ ಇದೆ. ಸೊ ನಾವು ಈ ರೆಡ್ ಮ್ಯಾಜಿಕ್ OS ಅಂತ ಒಳಗಡೆ ಒಂದು ಗೇಮ್ ಮೋಡ್ ಇದೆ, ಅದರೊಳಗೆ ಹೋದ ತಕ್ಷಣ ಈ ಎರಡೂ ಕೂಡ ನಿಮಗೆ ಬ್ಲಿಂಕ್ ಆಗಿ ಶುರುವಾಗುತ್ತೆ. ಮತ್ತು ಹಿಂದ್ಗಡೆ ನೋಡ್ತಾ ಇದ್ದರೆ ಒಂದು ಸರ್ಕ್ಯುಲರ್ ಡಿಸೈನು, ಇದರ ಒಳಗಡೆ ಆ್ಯಕ್ಚುಲಿ ಫ್ಯಾನ್ ಇದೆ. ಆ್ಯಕ್ಚುಯಲ್ ಫ್ಯಾನ್ ಗುರು, ನಾವು ಕಂಪ್ಯೂಟರ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಫ್ಯಾನ್ಗಳನ್ನ ನೋಡಿರ್ತೀವಿ, ಫೋನಲ್ಲೂ ಕೂಡ ಇನ್ಬಿಲ್ಟ್ ಫ್ಯಾನ್ನ ಕೊಟ್ಟಿದ್ದಾರೆ. ಮತ್ತು ಗಾಳಿ ಆಡೋದಕ್ಕೆ ಆ ಕಡೆ ಈ ಕಡೆ ಎರಡು ಸೈಡು ಸಹ ಏರ್ ವೆಂಟ್ ಇದೆ. ಅಂದರೆ ಈ ಫ್ಯಾನ್ ರನ್ ಆದಕ್ಕೆ ಶುರುವಾದಾಗ ಒಂದು ಕಡೆಯಿಂದ ಗಾಳಿ ಬಂದು ಒಳಗಡೆ ಕೂಲ್ ಮಾಡುತ್ತೆ, ಇನ್ನೊಂದು ಸೈಡಿಂದ ಬಿಸಿ ಗಾಳಿ ಹೊರಗಡೆ ಹೋಗುತ್ತೆ. ಸೇಮ್ ಮೆಥಡ್ಡು ಲ್ಯಾಪ್ಟಾಪಲ್ಲೂ ಕೂಡ ಯೂಸ್ ಮಾಡ್ತಾರೆ. ಬೆಂಕಿ. ನೀವು ಈ ಫ್ಯಾನ್ ರನ್ ಆಗೋದನ್ನು ಆ್ಯಕ್ಚುಲಿ ಕೇಳಿಸ್ಕೋಬೋದು. ನಾನು ನಿಮಗೆ ಸೌಂಡನ್ನು ತೋರಿಸ್ಬಿಡ್ತೀನಿ, ತುಂಬ ಜೋರಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಸರಿಗೆ ಸೌಂಡ್ ಬರುತ್ತೆ. ಲ್ಯಾಪ್ಟಾಪ್ ರನ್ ಮಾಡಿದಾಗ ಹೆಂಗೆ ಬರುತ್ತೋ ಆ ಲೆವೆಲ್, ಅಷ್ಟೊಂದು ಜೋರಾಗಿ ಬಂದಿಲ್ಲ ಅಂದರೂ ಕೂಡ ನೋಡ್ತಾ ಇದ್ದೀರಾ, ಸರಿಗೆ ಸೌಂಡ್ ಬರುತ್ತೆ. ಒಂದು ಒಳ್ಳೆ ವಿಷಯ, ನೀವು ಹೆವಿ ಗೇಮ್ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಕೂಲ್ ಮಾಡಿಬಿಡುತ್ತೆ, ಆಯಿತಾ, ಸೂಪರ್ ವಿಷಯ. ಮತ್ತು ಇದರ ಹಿಂದೆ ನಮ್ಗೆ RGB ರೀತಿ LED ಸಹ ಸಿಗ್ತಾ ಇದೆ. ನಾವು ಈ ಫ್ಯಾನ್ನ ಕಂಟ್ರೋಲ್ ಕೂಡ ಮಾಡ್ಬೋದು, ಬೇಕು ಅಂತಂದ್ರೆ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು, ಆಟೋ ಬೇಕಾದರೂ ಇಡ್ಬೋದು. ಆಟೋಮೆಟಿಕ್ ಅದೇ ಸ್ವಲ್ಪ ಫೋನ್ ಬಿಸಿ ಆಯಿತು ಅಂದಾಗ ಅದು ಆಟೋಮೆಟಿಕ್ ಆನ್ ಮಾಡ್ಕೊಂಬಿಡುತ್ತೆ. ಮತ್ತು ನೀವು ಇದರ ಗೇಮ್ ಮೋಡಿಗೆ ಸ್ವಿಚ್ ಆದ್ರಿ ಅಂತ ಅಂದರೆ ಅದು ಕೂಡ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ತುಂಬ ಯುನೀಕ್ ವಿಷಯ, ಆಯಿತಾ. ನಾವು ಇದಕ್ಕಿಂತ ಮುಂಚೆ ಯಾವ ಫೋನಲ್ಲೂ ಕೂಡ ಈ ರೀತಿ ಒಂದು ಇನ್ಬಿಲ್ಟ್ ಫ್ಯಾನ್, ನಾನು ಪರ್ಸ್ನಲಿ ಇನ್ಬಿಲ್ಟ್ ಫ್ಯಾನ್ ಇರುವಂಥ ಫೋನ್ನ ಇದಕ್ಕಿಂತ ಮುಂಚೆ ಅನ್ಬಾಕ್ಸ್ ಅಂತೂ ಮಾಡಿರಲಿಲ್ಲ. ಒಂದೇನಪ್ಪ ಅಂತ ಅಂದರೆ ಇಲ್ಲಿ ಏರ್ ವೆಂಟ್ ಇರೋದ್ರಿಂದ ನಮ್ಗೆ IP ರೇಟಿಂಗ್ ಎಲ್ಲ ಸಿಗಲ್ಲ. ಮೋಸ್ಟ್ಲಿ ಅವ್ರು ಸರ್ಟಿಫಿಕೇಷನ್ ತೊಗೊಂಡಿರ್ಬೋದೇನೋ, ನಮ್ಮ ಇಂಡಿಯಾಗಂತೂ ಅದು ಅವೈಲಬಲ್ ಇಲ್ಲ. ಒಟ್ಟಿಗೆ ಇದರೊಳಗಡೆ ಧೂಳು, ಮಣ್ಣು, ನೀರು ಹೋಗುವ ಸಾಧ್ಯತೆ ಇರುತ್ತೆ. ಸೊ ಪ್ರಿಫರಬಲಿ ಇದನ್ನು ಆದಷ್ಟು ನೀರಿಂದ ಹೊರಗಡೆ ಇಟ್ಟರೆ ತುಂಬ ಒಳ್ಳೆಯದು. ಮತ್ತು ನಮಗೆ ಈ ಫೋನಲ್ಲಿ 2 ಪ್ರೆಷರ್ ಸೆನ್ಸಿಟಿವ್ ಬಟನ್ನ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಇದು ಗೇಮಿಂಗ್ ಫೋನ್ ಆಗಿರೋದ್ರಿಂದ ನೋಡ್ತಾ ಇದ್ದಾರೆ ಆ ಕಡೆ ಈ ಕಡೆ 2 ಪ್ರೆಷರ್ ಸೆನ್ಸಿಟಿವ್ ಬಟನ್ಗಳು ಸಿಗ್ತಾ ಇದೆ. ಮತ್ತು ವಾಲ್ಯೂಮ್ ರಾಕರ್ಸ್ ಇದೆ, ಪವರ್ ಬಟನ್ನು ಸರ್ಕ್ಯುಲರ್ ಪವರ್ ಬಟನ್ ಇದೆ, ಮತ್ತು ಒಂದು ಸ್ಲೈಡರ್ ಕೊಟ್ಟಿದ್ದಾರೆ, ಆಯಿತಾ. ಈ ಸ್ಲೈಡರ್ನಪ್ಪ ಅಂತ ಅಂದರೆ ನೀವು ಗೇಮ್ ಮೋಡಿಗೆ ಸ್ವಿಚ್ ಆಗೋದಕ್ಕೆ ಒಂದು ಡೆಡಿಕೇಟೆಡ್ ಬಟನ್ನು, ಅದನ್ನು ನೀವು ಸ್ಲೈಡ್ ಮಾಡಿದ ತಕ್ಷಣ ಈ ರೆಡ್ ಮ್ಯಾಜಿಕ್ OSಗೆ ಸ್ವಿಚ್ ಆಗುತ್ತೆ. ಇದು ಗೇಮಿಂಗ್ಗೆ ಅಂತಲೇ ಮಾಡಿರುವಂಥ ಒಂದು ಸಪ್ರೇಟ್ UI, ಆಯಿತಾ. ಅಂದರೆ OS ನಿಮ್ಮ ಆ್ಯಂಡ್ರಾಯ್ಡ್ ಮೇಲೇ ಒಂದು ಸಪ್ರೇಟ್ UIನ ಬಿಲ್ಡ್ ಮಾಡಿದ್ದಾರೆ. ಬೇಡ ಅಂತ ಅಂದರೆ ನೀವು ಅದನ್ನು ಆಫ್ ಮಾಡಿದ್ರೆ ನಾರ್ಮಲ್ ಫೋನಿಗೆ ಸ್ವಿಚ್ ಆಗುತ್ತೆ. ತುಂಬ ಯುನೀಕ್ ಆಗಿರುವಂಥ ಫೀಚರು. ಇದರ ಜೊತೆಗೆ ಈ ಫೋನ್ನ ಫ್ರಂಟಿಗೆ ಬಂತು ಅಂದರೆ ನೋಡ್ತಾ ಇದ್ದೀರಾ, ಫುಲ್ಲಿ ಬೆಸಲ್ಲೆಸ್ಸು, ಯೂನಿಫಾರ್ಮ್ ಡಿಸೈನು, ಈವನ್ ಪಂಚೋಲ್ ಕ್ಯಾಮ್ರಾ ಕೂಡ ಇಲ್ಲ ಇದರಲ್ಲಿ. ನೋಡ್ತಾ ಇದ್ದೀರಾ, ಫುಲ್ ಸ್ಕ್ರೀನ್ ಗುರು, ಕ್ಯಾಮ್ರಾನೇ ಕಾಣಲ್ಲ. ಬಟ್ ಸ್ಟಿಲ್ ಇದ್ರ ಒಳಗಡೆ ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ಇದೆ. ಅಂದರೆ ಈ ಡಿಸ್ಪ್ಲೇ ಒಳಗಡೆನೇ ಕ್ಯಾಮ್ರಾ ಇದೆ. ಯಪ್ಪ, ನಾನು ಈ ರೀತಿ ಅಂಡರ್ ಡಿಸ್ಪ್ಲೇ ಸೆಲ್ಫಿ ಕ್ಯಾಮ್ರಾ ಇರುವಂಥ ಫೋನ್ ಅನ್ಬಾಕ್ಸ್ ಮಾಡ್ತಿರೋದು ಇದೆ ಫಸ್ಟ್ ಟೈಮು. ಡಿಸ್ಪ್ಲೇ ಒಳಗಡೆನೇ ಕ್ಯಾಮ್ರಾ, ಬೆಂಕಿ ವಿಷಯ. ಯಾವಾಗ ಎಲ್ಲ ಫೋನ್ಗಳಲ್ಲೂ ಈ ರೀತಿ ಒಂದು ಟೆಕ್ನಾಲಜಿ ಬರುತ್ತೋ ಗೊತ್ತಿಲ್ಲ, ಬಟ್ ತುಂಬ ಯುನೀಕ್ ಆಗಿದೆ ಅಂತೀನಿ, ಆಯಿತಾ. ನಮಗೆ ಇದರಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕನ್ನು ಸಹ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಸೊ ಗೇಮಿಂಗ್ ಫೋನ್ ಆಗಿರೋದ್ರಿಂದ ನಮಗೆ ಡಿಲೇ ಸ್ವಲ್ಪ ಕಡಿಮೆ ಬರಬೇಕು ಅಂದರೆ ಹೆಡ್ಫೋನ್ ಜಾಕ್ ಒಳ್ಳೆಯದು. IR ಬ್ಲಾಸ್ಟರ್ ಸಹ ಇದೆ, ಮತ್ತು ಇದರಲ್ಲಿ ಡ್ಯುಯಲ್ ಸಿಮ್ ಸ್ಲಾಟ್ ಇದೆ. ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ನಮಗೆ ಸಿಗ್ತಾ ಇಲ್ಲ. ಓವರಾಲ್ ಫೋನ್ ಅಂತೂ ಸೂಪರಾಗಿ ಕಾಣುತ್ತೆ, ಯುನೀಕಾಗಿ ಕಾಣುತ್ತೆ. ಹಿಂದ್ಗಡೆಯಿಂದ ಆ ಒಂದು ಟ್ರಾನ್ಸ್ಪರೆಂಟ್ ಡಿಸೈನ್ ಆಗಿರ್ಬೋದು, ತುಂಬ ತಿಕ್ಕಾಗಿದೆ, ಆಯಿತು. ಅದೊಂದು ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ತುಂಬ ದೊಡ್ಡ ಬ್ಯಾಟ್ರಿಯನ್ನು ಸಹ ಆ್ಯಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನನಗೇನೋ ಓವರಾಲ್ ಲುಕ್ಕು ಫೀಲೆಲ್ಲ ತುಂಬ ಇಷ್ಟ ಆಯಿತು. ಒಂದೇನಪ್ಪ ಅಂದರೆ ಇದು ಸ್ವಲ್ಪ ಸ್ಲಿಪ್ಪರಿ ಇದೆ, ಬೆಟರ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬಾಕ್ಸ್ ಒಳಗೆ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ, ತುಂಬ ಸ್ಲಿಪ್ಪರಿ ಇದೆ, ಆಯಿತಾ. ಫ್ಲ್ಯಾಟ್ ಫ್ರೇಮ್ ಆಗಿರೋದ್ರಿಂದ ಮತ್ತು ಹಿಂದ್ಗಡೆ ಕೂಡ ತುಂಬ ಗ್ಲಾಸಿ ಫಿನಿಶ್ ಆಗಿರೋದ್ರಿಂದ ತುಂಬ ಸ್ಲಿಪ್ ಆಗುತ್ತೆ ಮತ್ತು ಸ್ಮರ್ಜಸ್ ಕೂಡ ಆಗುತ್ತೆ ಹಿಂದ್ಗಡೆ. ಸೊ ಬೆಟರ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ನನಗಂತೂ ಪರ್ಸ್ನಲಿ ಈ ಫೋನ್ನ ಲುಕ್ ಒಂದು ತುಂಬ ಇಂಪ್ರೆಸ್ ಮಾಡ್ತು. ಹಿಂದ್ಗಡೆ 3 ಕ್ಯಾಮ್ರಾ ಇದೆ, ಸಿಂಗಲ್ LED ಫ್ಲ್ಯಾಶ್ ಇದೆ, ಮತ್ತು ಹಿಂದ್ಗಡೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ಪಿಂದು ಲೋಗೋ ಕೂಡ ಹಾಕಿದ್ದಾರೆ. ಸಖತ್ತಾಗಿದೆ. ಕೂಲಿಂಗ್ ಸಿಸ್ಟಮ್ ಅಂತ ಈ ಕಡೆ ಫ್ಯಾನ್ ಮೇಲೆ ಇಷ್ಟ ಆಯಿತು. ಇನ್ನು ಈ ಒಂದು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.85 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ LTPO ಅಮೋಲೆಡ್ ಡಿಸ್ಪ್ಲೇ. ಇದು 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. LTPO ಆಗಿರೋದ್ರಿಂದ ಅವಶ್ಯಕತೆ ಇರೋ ಟೈಮಲ್ಲಿ 1 ಹರ್ಟ್ಸಿಂದ 144 ಹರ್ಟ್ಸ್ ತನಕ ಕೂಡ ರಿಫ್ರೆಶ್ ರೇಟನ್ನು ವೇರಿ ಮಾಡುತ್ತೆ. ಮತ್ತು ಒಂದು ಲೆವೆಲಿಗೆ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. 2000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಮತ್ತು ಟಚ್
ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಟಚ್ ಸ್ಯಾಂಪಲಿಂಗ್ ರೇಟ್ ಅಪ್ ಟು 2,500 ಹರ್ಟ್ಸ್ ತನಕನೂ ಕೂಡ ಇದೆ. ಗೇಮರ್ಸ್ಗಳಿಗೆ ಹೆವಿ ಹೆಲ್ಪ್ ಆಗುತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು ಡಿಸ್ಪ್ಲೇ. ಇನ್ನು ಸ್ಟೋರೇಜಿಗೆ ಬಂತು ಅಂತ ಅಂದರೆ ನಿಮಗೆ ಅಪ್ ಟು 12 GB ರ್ಯಾಮ್ ಕೇಳ್ತೀರಾ, 24 GB ರ್ಯಾಮ್ ಕೇಳ್ತೀರಾ, 24 GB ತನಕನೂ ಇದೆ, ಅಪ್ ಟು ಒಂದು TB ಸ್ಟೋರೇಜ್ ತನಕನೂ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು, ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 4.1 Pro ಸ್ಟೋರೇಜ್ ಆಯಿತಾ. ತುಂಬ ಫಾಸ್ಟ್ ರೀಡ್ ರೈಟು, ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಮ್. ನಾನು ಇದುವರೆಗೂ ಇಷ್ಟು ಫಾಸ್ಟಾಗಿ ರೀಡ್ ರೈಟ್ ಆಗುವಂಥ ಸ್ಟೋರೇಜನ್ನು ಇದುವರೆಗೂ ಅನ್ಬಾಕ್ಸ್ ಮಾಡಿರಲಿಲ್ಲ ಆಯಿತಾ. UFS 4.1 Pro ಅಂತ ತುಂಬ ಫಾಸ್ಟ್ ರೀಡ್ ರೈಟ್ ಸಿಗುತ್ತೆ, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ನಮಗೆ ಈ ಫೋನಲ್ಲಿ ಆಗಲಿ ಹೇಳ್ದಂಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ ಇದೆ ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 3 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರು. ನಾವು ಇದರಲ್ಲಿ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 27 ಲಕ್ಷ ಅಂತೂ ಸ್ಕೋರ್ನ ಕೊಡ್ತು. 27 ಲಕ್ಷ. ಸೊ ಬೆಂಕಿ ವಿಷಯ, ಹೆವಿ ಪವರ್ಫುಲ್ ಆಗಿರುವಂಥದ್ದು. ಆಬ್ವಿಯಸ್ಲಿ ಗೇಮಿಂಗ್ ಫೋನ್ ಆಗಿರೋದ್ರಿಂದ ಈ ಪ್ರೊಸೆಸರ್ ಕೊಡಲೇಬೇಕಾಗಿತ್ತು. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವಿ. ಎರಡು ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ಟೆಂಪ್ರೇಚರ್ ವೇರಿಯೇಷನ್ ಓಕೆ ಆಯಿತಾ. ಹೀಟ್ ಆಯಿತು, ಫ್ಯಾನ್ ಇರೋದ್ರಿಂದ ತುಂಬ ಏನೋ ಡಿಫ್ರೆನ್ಸ್ ಆಯಿತು ಅಂತ ನಾನು ಪರ್ಸ್ನಲಿ ಅನ್ನಲ್ಲ. 45 ಡಿಗ್ರಿ ತನಕನೂ ಕೂಡ ಹೋಯ್ತು. ಆಬ್ವಿಯಸ್ಲಿ ಹಿಟ್ ಆಗೇ ಆಗುತ್ತೆ, ಬಟ್ ಅದು ಎಷ್ಟು ಎಫೆಕ್ಟಿವ್ ಆಗಿ ಕೂಲ್ ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಯಿತಾ. ಜೊತೆಗೆ ನಮ್ಗೆ ಇದರಲ್ಲಿ ಲಿಕ್ವಿಡ್ ಮೆಟಲ್ ಕೂಲಿಂಗ್ ಸಿಸ್ಟಮ್ ಕೂಡ ಇದೆ. ನಾರ್ಮಲಿ ಎಲ್ಲ ಫೋನ್ಗಳಲ್ಲಿ ಅದಿರುತ್ತೆ, ಅದೂ ಇದೆ, ಮತ್ತು ಸಪ್ರೇಟ್ ಒಂದು ಫ್ಯಾನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಸೊ ತುಂಬ ಸ್ಮೂತಾಗಿದೆ, ಯಾವ ಗೇಮ್ ಬೇಕಾದ್ರೆ ಆಡ್ಬೋದು, ನೀವು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಪರ್ಸನಲಿ ನಾವು BGMI ಚೆಕ್ ಮಾಡಿದ್ವು. BGMI 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಕೂಡ ಬಟರಿ ಸ್ಮೂತ್ ಇದೆ, ಬಟರಿ ಸ್ಮೂತು. ನಂತರ ಅಲ್ಟ್ರಾ HDR ಆಪ್ಷನ್ ಇದೆ, ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ, ಇದು ಕೂಡ ತುಂಬ ಬಟರಿ ಸ್ಮೂತ್ ಇದೆ ಆಯಿತಾ. ಜೊತೆಗೆ ಇನ್ನೊಂದು ಯುನೀಕ್ ಫೀಚರ್ ಅನಿಸಿದ್ದು, ಈ ಫೋನ್ನ ನೀವು ಕನ್ಸೋಲ್ ರೀತಿಯಲ್ಲೂ ಸಹ ಯೂಸ್ ಮಾಡ್ಕೋಬೋದು. ಈ ಫೋನ್ HDMI ಮುಖಾಂತರ ನೀವು ಎಕ್ಸ್ಟರ್ನಲ್ ಡಿಸ್ಪ್ಲೇಗೆ ಕನೆಕ್ಟ್ ಮಾಡಿಕೊಂಡು ಈ ಫೋನಿಗೆ ಜಾಯ್ಸ್ಟಿಕ್ಕನ್ನು ಕನೆಕ್ಟ್ ಮಾಡಿಕೊಂಡು ಕನ್ಸೋಲ್ ರೀತಿ ಗೇಮ್ಸನ್ನು ಟಿವಿಯಲ್ಲಿ ಎಕ್ಸ್ಟರ್ನಲ್ ಡಿಸ್ಪ್ಲೇಲಿ ಆಡ್ಕೋಬೋದು. ಓಕೆ, ನೋಡ್ತಾ ಇದ್ದೀರಾ, ನಾನು ಈ ಫೋನ್ನ HDMI ಮುಖಾಂತರ ಈ ಮಾನಿಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಈ ಮಾನಿಟರ್ನಲ್ಲಿ BGMI ಪ್ಲೇ ಆಗ್ತಾ ಇದೆ ಆಯಿತಾ. ಸೊ ನೋಡ್ತಾ ಇದ್ದೀರಾ, ನಾನು ಗೈರೋ ಹಿಂಗಂದರೆ ಆ ಒಂದು ಗೇಮಲ್ಲೂ ಕೂಡ ಗೈರೋ ಆಗ್ತಾ ಇದೆ. ಮತ್ತು ಈ ಒಂದು ಫೋನಿಗೆ ನಾನು ಜಾಯ್ಸ್ಟಿಕ್ ಮುಖಾಂತರನೂ ಕೂಡ ಕನೆಕ್ಟ್ ಮಾಡಿದ್ದೀನಿ ಆಯಿತಾ. ಸೊ ಜಾಯ್ಸ್ಟಿಕ್ ಪ್ಲೇ ಆಗುತ್ತೆ, ನೀವು ನೋಡ್ಬೋದು. ಈಗ ನಾನು ಜಾಯ್ಸ್ಟಿಕ್ ಮೂವ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಜಾಯ್ಸ್ಟಿಕ್ಕು ಮುಖಾಂತರ ನೀವು ಈ ಒಂದು ಮಾನಿಟರ್ನಲ್ಲಿ ಈ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಪ್ಲೇ ಮಾಡ್ಬೋದು, ಗೇಮ್ ಆಡ್ಬೋದು. ಜೊತೆಗೆ ನೋಡ್ತಾ ಇದ್ದೀರಾ, ಈ ಒಂದು ಫೋನಲ್ಲೂ ಕೂಡ ಇನ್ನೊಂದು ಗೇಮ್ ಪ್ಲೇ ಆಗ್ತಾ ಇದೆ, ಫ್ರೀ ಫೈರು. ಸಪ್ರೇಟಾಗಿ 2 ಗೇಮನ್ನು ಅಟ್ ಅ ಟೈಮ್ ಈ ಒಂದು ಫೋನಲ್ಲಿ ಆಡ್ಬೋದು. ಸೊ ಹೆವಿ ಕ್ರೇಜಿ ಫೀಚರ್ ಆಯಿತಾ. ಈ ಎರಡನ್ನೂ ಕೂಡ ಒಂದೇ ಸಲ ಹ್ಯಾಂಡಲ್ ಮಾಡಬಲ್ಲಂಥ ಕೆಪಾಸಿಟಿ ಫೋನ್ಗಿದೆ. ಹೆವಿ ಯುನೀಕ್ ಫೀಚರ್ ಅಂತೀನಿ. ಮತ್ತು ಇದರೊಳಗಿರುವಂಥ ಈ ರೆಡ್ ಮ್ಯಾಜಿಕ್ OS ಏನು ಗೇಮ್ ಸ್ಪೇಸ್ ಅಂತ ಇದೆ, ಅದಕ್ಕೊಂದು ಆಗಲಿ ಹೇಳ್ದಂಗೆ ಡೆಡಿಕೇಟೆಡ್ ಸ್ವಿಚ್ಚನ್ನು ಕೊಟ್ಟಿದ್ದಾರೆ. ಈ ಸ್ವಿಚ್ ಮಾಡಿದ ತಕ್ಷಣ ಈ ಒಂದು ಮ್ಯಾಜಿಕ್ OSಗೆ ಅಂದರೆ ಈ ಗೇಮಿಂದು ಸ್ಪೇಸ್ ಏನಿದೆ ಇದಕ್ಕೆ ಆಟೋಮೆಟಿಕ್ಕಾಗಿ ಸ್ವಿಚ್ ಆಗುತ್ತೆ. ಇಲ್ಲೇ ನಮಗೆ ನಾವು ಇನ್ಸ್ಟಾಲ್ ಮಾಡಿರುವಂಥ ಗೇಮ್ಸ್ ಎಲ್ಲ ಸಿಗುತ್ತೆ. ನಾವಿಲ್ಲಿ ಕೆಲವೊಂದು ಕಸ್ಟಮೈಸೇಷನ್ನ ಕೂಡ ಮಾಡ್ಕೋಬೋದು. ಸೆಟ್ಟಿಂಗ್ ಹೋದರೆ ನಾವು ಕ್ಲಾಕ್ ಸ್ಪೀಡನ್ನು ವೇರಿ ಮಾಡ್ಕೋಬೋದು, ಸೆನ್ಸಿಟಿವಿಟಿಯನ್ನು ನಾವು ವೇರಿ ಮಾಡ್ಕೋಬೋದು, ಈ ಒಂದು ಪ್ರೆಷರ್ ಸೆನ್ಸಿಟಿವಿಟಿದು. ಮತ್ತು ಆಗ ಹೇಳ್ದಂಗೆ ಪ್ರೊಸೆಸರಿಂದು ಕ್ಲಾಕ್ ಸ್ಪೀಡು, ಎಕೋ, ಬ್ಯಾಲೆನ್ಸ್ ಟು ರೈಸು ಮತ್ತು GPU ಸೆಟ್ಟಿಂಗ್ ನಾವೆಷ್ಟು ಅಂದರೆ ಅದನ್ನು ಕೂಡ ನಮ್ಮ ಕ್ಲಾಕ್ ಸ್ಪೀಡ್ ನಮಗೆ ಸ್ಟ್ಯಾಂಡರ್ಡ್ ಬೇಕಾ, ಪವರ್ ಸೇವಿಂಗ್ ಬೇಕಾ, ಹೈ ಕ್ವಾಲಿಟಿ ಬೇಕಾ, ಅದನ್ನು ಕೂಡ ನಾವು ಸೆಟ್ ಮಾಡ್ಕೋಬೋದು. ವೈಫೈ ಲೋ ಲೇಟೆನ್ಸಿನ ಕೂಡ ನಾವಿಲ್ಲೇ ಆನ್ ಮಾಡ್ಕೋಬೋದು. ಈ ರೀತಿ ಕೆಲವೊಂದು ಫೀಚರ್ಸು ಕಸ್ಟಮೈಸೇಷನ್ ಎಲ್ಲ ಇದೆ. ಹೆವಿ ಯುನೀಕ್ ಆಗಿರುವಂಥ ಒಂದು OS ಆಯಿತು. ಅಂದರೆ ಆ್ಯಂಡ್ರಾಯ್ಡ್ ಮೇಲೆ ಬಿಲ್ಡ್ ಆಗಿರುವಂಥ OS ನನಗೇನೋ ಇಷ್ಟ ಆಯಿತು. ಇನ್ನು ಇದರಲ್ಲಿ ನಮಗೆ ಡಿಫ್ರೆಂಟ್ AI ಇಂಟಿಗ್ರೇಷನ್ನ ಈ ಗೇಮ್ ಮೋಡ್ ಒಳಗಡೆ ಮಾಡಿದ್ದಾರೆ ಆಯಿತಾ. ಕೆಲವೊಂದು ಫ್ರೇಮ್ ಜನ್ರೇಷನ್ ಎಲ್ಲ ಕೂಡ ಮಾಡುತ್ತೆ ಅಂತ ಅಂತಾರೆ, ಬಟ್ ಅದು ಯಾವ ಲೆವೆಲಿಗೆ ಕೆಲಸ ಮಾಡುತ್ತೋ ದೇವ್ರಿಗೆ ಗೊತ್ತು. ಒಟ್ಟಿಗೆ ಪರ್ಫಾರ್ಮೆನ್ಸ್ ಅಂತೂ ಟಾಪ್ ನಾಚ್ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಇದು ಕ್ಯಾಮ್ರಾಗೋಸ್ಕರ ಮಾಡಿರುವಂಥ ಫೋನ್ ಅಲ್ಲ. ಮತ್ತು ಇದು ನಮ್ಮ ದೇಶದಲ್ಲಿ ಲಾಂಚ್ ಆಗದ ಕಾರಣ ಇದರಲ್ಲಿರುವಂಥ ಕಲರ್ ಸೈನ್ಸು ನಮ್ಮ ಭಾರತದ ಫೇಸ್ಗಳಿಗೆ ಆಗಿರಲ್ಲ ಆಯಿತಾ. ನಮ್ಮ ಇಂಡಿಯನ್ ಫೇಸಸ್ಗೆ ಡಿಫ್ರೆಂಟ್ ಕಲರ್ ಸೈನ್ಸನ್ನು
ನಮ್ಮ ಇಂಡಿಯನ್ ಬ್ರ್ಯಾಂಡ್ಗಳು ಇಂಡಿಯಾದಲ್ಲಿ ಸೇಲನ್ನು ಮಾಡುವಂಥ ಬ್ರ್ಯಾಂಡ್ಗಳು ಮಾಡ್ತಾರೆ ಆಯಿತಾ. ಸೊ ಇದು ನಮ್ಮ ದೇಶದಲ್ಲಿ ಅಫಿಷಿಯಲ್ ಲಾಂಚ್ ಆಗೋದ ಕಾರಣ ನಮ್ಮ ಫೇಸ್ಗಳು ತುಂಬ ವಿಚಿತ್ರವಾಗಿ ಕೆಲವೊಂದು ಫೋಟೋಸಲ್ಲಿ ಕಾಣಬಹುದು. ಬಟ್ ಫೋಟೋ ಕ್ವಾಲಿಟಿ ಆ್ಯಕ್ಚುಲಿ ಒಂದು ಲೆವೆಲ್ಗೆ ಚೆನ್ನಾಗಿದೆ ಆಯಿತಾ. ಇದರಲ್ಲಿ 50 MP ಮೇನ್ ಸೆನ್ಸರ್ ಇದೆ, 1.9 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ಕೆಲವೊಂದು ಕಡೆ ಓವರ್ ಸ್ಯಾಚುರೇಟ್ ಮಾಡಬಹುದು ಆಯಿತಾ. ಫೇಸ್ ಎಲ್ಲ ಕೆಲವೊಂದು ಕಡೆ ಕೆಂಪಾಗಿ ಕಾಣೋ ರೀತಿ ಮಾಡ್ಬೋದು. ಬೆಟರ್ HDR ಆಫ್ ಮಾಡ್ಕೊಂಡು ತೆಗೆದ್ರೆ ತುಂಬ ಒಳ್ಳೆಯದು. ಮತ್ತು ನಿಮಗೆ ಬೇಕು ಅಂದರೆ ಕ್ಲಿಯರ್ ಫೇಸ್ ಬರೋ ರೀತಿ ಎಲ್ಲ ಮಾಡ್ಬೋದು. ರಿಯರ್ ಕ್ಯಾಮ್ರಾ ನನಗೆ ಒಂದು ಲೆವೆಲ್ಗೆ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಒಂದು ಒಳ್ಳೆಯ ಔಟ್ಪುಟನ್ನು ಕೊಡುತ್ತೆ. ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಲ್ಲ, ಇದು ಮೇಯ್ನ್ಲಿ ಗೇಮರ್ಸ್ಗಳಿಗೆ ಅಂತ ಮಾಡಿರುವಂಥ ಒಂದು ಫೋನು ಈ ಕಾರಣದಿಂದ. ಮತ್ತು ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೊಂದು ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ, 2 MP ಮಾಡೋಕ್ಕೆ ಕೆಲಸ ಇಲ್ಲ, ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ತಿಲ್ಲ, ಒಟ್ಟಿಗೆ ಸುಮಾರು ಕೆಲಸವನ್ನು ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಅಂಡರ್ ಡಿಸ್ಪ್ಲೇ ಸೆಲ್ಫಿ ಕ್ಯಾಮ್ರಾ ಆಯಿತಾ. ಸೊ ಇದೇನಪ್ಪ ಮಾಡುತ್ತೆ ಅಂದರೆ ಈ ಒಂದು ಡಿಸ್ಪ್ಲೇ ಒಳಗಡೆ ಇರೋದ್ರಿಂದ ಅಲ್ಲಿ ಕೆಲವೊಂದು ಪಿಕ್ಸೆಲ್ಗಳಿರುತ್ತೆ, ಅದರ ಮುಖಾಂತರ ನಮ್ಮ ಫೋಟೋನ ತೆಗಿಬೇಕು. ಅದರಿಂದ ಏನು ಮಾಡುತ್ತೆ, ಸ್ವಲ್ಪ ಪ್ರೋಸೆಸನ್ನು ಜಾಸ್ತಿ ಮಾಡುತ್ತೆ, ಕ್ಲಾರಿಟಿ ಸ್ವಲ್ಪ ನಮಗೆ ಕಡಿಮೆ ಸಿಗುತ್ತೆ. ಪ್ರೋಸೆಸ್ ಜಾಸ್ತಿ ಮಾಡುತ್ತೆ, ಕ್ಲಾರಿಟಿ ಸ್ವಲ್ಪ ಕಡಿಮೆ ಅನಿಸುತ್ತೆ. ಆಬ್ವಿಯಸ್ಲಿ ನಮಗೆ ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ಬೇಕು ಅಂದರೆ ಸಣ್ಣ ಕಾಂಪ್ರಮೈಸ್ ನಾವು ಮಾಡಿಕೊಳ್ಳೇಬೇಕು. ಬಟ್ ಸ್ಟಿಲ್ ಓಕೆ ಅಂತೀನಿ. ಯೂಶ್ವಲಿ ನೀವು ಹೆವಿ ಸೆಲ್ಫಿ ತೊಗೋತೀರಾ, ಒಳ್ಳೆ ಕ್ಲಾರಿಟಿ ಸೆಲ್ಫಿ ಬೇಕು ಅಂದರೆ ಅಲ್ಲ ಆಯಿತಾ, ಅಂಥವ್ರಿಗೆಲ್ಲ ಇದು ಹೆವಿ ಪ್ರೋಸೆಸ್ ಮಾಡುತ್ತೆ. ಸ್ವಲ್ಪ ಫೇಸ್ ವಾಶ್ಡ್ ಔಟ್ ಆಗಿರೋ ಥರ ಅನಿಸುತ್ತೆ ಸೆಲ್ಫಿ ಕ್ಯಾಮ್ರಾ ಆಯಿತಾ. ಸೊ ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಓವರಾಲ್ ಓಕೆ ಅಂತ ಕೆಟ್ಟದಾಗೂ ಇಲ್ಲ. ಒಟ್ಟಿಗೆ ಫೇಸ್ ನಮ್ಮದು ಇಂಡಿಯನ್ ಫೇಸಸ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಮುಖದ ಕಲರ್ ಒಂಥರ ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ಬರುತ್ತೆ ಆಯಿತಾ. ಈ ವಿಷಯ ನಾವು ತಲೆ ಇಟ್ಕೊಬೇಕು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 8K 30 FPS ತನಕ ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಅಂತೂ ಕೆಟ್ಟದಾಗಿದೆ. ರೇರ್ ಕ್ಯಾಮ್ರಾ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ. ಸೊ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ದಿರೋದಕ್ಕೆ ಮೇನ್ ರೀಸನ್ನೇ ಅಂಡರ್ ಡಿಸ್ಪ್ಲೇ ಫ್ರಂಟ್ ಕ್ಯಾಮ್ರಾ ಆಯಿತಾ. ಸೊ ಏನು ಮಾಡೋದಕ್ಕಾಗಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ. ಬ್ಯಾಟ್ರಿಗೆ ಬಂತು ಅಂತ ಅಂದರೆ ನೀವು ನಂಬಲ್ಲ, ಈ ಫೋನಲ್ಲಿ 7050 mAh ಕೆಪಾಸಿಟಿಯ ಬ್ಯಾಟ್ರಿ ಮತ್ತು ಈ ಒಂದು ಪರ್ಟಿಕ್ಯುಲರ್ ವೇರಿಯಂಟಲ್ಲಿ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಕಡೆ 100 ವ್ಯಾಟಿನ ಚಾರ್ಜರ್ನ ಕೂಡ ಕೊಡ್ತಾರೆ ಆಯಿತಾ. ಸೊ ಈ ಬಾಕ್ಸ್ ಒಳಗೆ 80 ವ್ಯಾಟ್ ಚಾರ್ಜರ್ ಇದೆ, 7000 mAh ಕೆಪಾಸಿಟಿ ಬ್ಯಾಟ್ರಿ. ಸೊ ಕ್ರೇಜಿ. ಆರಾಮಾಗಿ ನಾರ್ಮಲ್ ಯೂಸ್ಗೆ ಒಂದು 2 ದಿನ ಬರಬಹುದೇನೋ. ಬಟ್ ಇದು ಗೇಮಿಂಗ್ ಫೋನ್ ಆಗಿರೋದ್ರಿಂದ ಹೆವಿ ಬ್ಯಾಟ್ರಿ ಬ್ಯಾಕಪ್ ಬರೋದು ಕಷ್ಟ. ಫ್ಯಾನ್ ಎಲ್ಲ ಇದೆ, ನಾವು ಗೇಮ್ ಆಡ್ತಿರ್ಬೇಕಾದ್ರೆ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಗುತ್ತೆ, ಪರ್ಫಾರ್ಮೆನ್ಸ್ ಜಾಸ್ತಿ ಬೇಕಾಗೋದ್ರಿಂದ. ಸೊ ಬ್ಯಾಟ್ರಿ ದೊಡ್ಡದೇ ಒಟ್ಟಿಗೆ. ಇನ್ನು OS ಬಂತು ಅಂತ ಅಂದರೆ ಸದ್ಯಕ್ಕೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 15 ಇದೆ. ಆ್ಯಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ OS. ಇದು ಒಂಥರ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲೇ ಕೊಡುತ್ತೆ. ತುಂಬ ಸ್ಮೂತಾಗಿದೆ, ಸಖತ್ ಆಪ್ಟಿಮೈಸ್ ಮಾಡಿದ್ದಾರೆ ಆಯಿತು. ಎಲ್ಲೂ ಕೂಡ ಲ್ಯಾಗಿ ಅನ್ಸಲ್ಲ, ಸಖತ್ ಬಟರಿ ಸ್ಮೂತ್ ಇದೆ. ಕೆಲವೊಂದು ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ಇದೆ, ಯುನೀಕ್ ಆಗಿರುವಂಥ ಲೋಗೋಗಳು, ಐಕಾನ್ಸ್ಗಳು. ಸೊ ಇಷ್ಟ ಆಯಿತು OS. ಬಟ್ ಒಂದು ಬೇಜಾರಾಗೋ ವಿಷಯ ಏನಪ್ಪ ಅಂತ ಅಂದರೆ ಈ ಫೋನ್ಗೆ ಬರೀ ಒಂದೇ ಒಂದು ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತಂತೆ. ಅಂದರೆ ಬರೀ ಆ್ಯಂಡ್ರಾಯ್ಡ್ 16 ಸಿಗಬಹುದು ಆಯಿತಾ. ಬರೀ ಒಂದು ವರ್ಷ ಆಂಡ್ರಾಯ್ಡ್ ಅಪ್ಡೇಟು. ಮತ್ತು ಇದ್ರ ಒಳಗಡೆ ಇರುವಂಥ ಈ ಮ್ಯಾಜಿಕ್ OS ಏನಿದೆ, ಸೊ ಮ್ಯಾಜಿಕ್ OS, ಸೊ ಈ ಮ್ಯಾಜಿಕ್ OSಗೆ 2 ವರ್ಷಗಳ OS ಅಪ್ಡೇಟನ್ನು ಕೊಡ್ತಾರಂತೆ. ಇದೊಂದು ಸ್ವಲ್ಪ ಬೆಟರ್ ಕೊಟ್ಟುಬಿಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ OS ಅಪ್ಡೇಟ್ ಒಂದು ಸ್ವಲ್ಪ ಇನ್ನೂ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಒಟ್ಟಿಗೆ ಈ ಫೋನಲ್ಲಿ ಎಲ್ಲ ಪ್ಲೇಸ್ಟೋರ್ ಎಲ್ಲ ಇದೆ, ಎಲ್ಲ ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದೆ ಆಯಿತಾ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಟ್ಟಿಗೆ ಬಟರಿ ಸ್ಮೂತ್ ಇದೆ. OS ಒಂದು ತುಂಬ ಅಂದರೆ ತುಂಬ ಸ್ಮೂತಾಗಿದೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು ಬಾಟಮ್ ಫೈರಿಂಗ್ ಒಂದಿದೆ ಮತ್ತು ಮೇಲ್ಗಡೆನೂ ಕೂಡ ನಿಮ್ಗೆ ಇನ್ನೊಂದು ಸ್ಪೀಕರ್ ಸಿಗ್ತದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ. ನಾವು 3D ಸ್ಪೀಕರ್ ರೀತಿ 3D ಸೌಂಡನ್ನು ಇದು ಪ್ರೊಡ್ಯೂಸ್ ಮಾಡುತ್ತಂತೆ. DTX ಸರ್ಟಿಫಿಕೇಷನ್ ಸಹ ಇದೆ ಮತ್ತು ಸ್ನ್ಯಾಪ್ಡ್ರ್ಯಾಗನ್ ಸೌಂಡ್ ಸರ್ಟಿಫಿಕೇಷನ್ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆಗೆ ವೈಫೈ 6 ಅವೈಲಬಲ್ ಇದೆ, ಬ್ಲೂಟೂತ್ 5.4 ಇದೆ, NFC ಸಹ ಇದೆ ಮತ್ತು ನಮ್ಮ ದೇಶದ 5G ಬ್ಯಾಂಡ್ ಅಂತೂ ಸದ್ಯ ಕೆಲಸವನ್ನು ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಇದರಲ್ಲಿ ನಮಗೆ IRL ಬ್ಲಾಸ್ಟರ್ ಸಹ ಇದೆ, ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ನೆಲ್ಲ ಕೊಟ್ಟಿದ್ದಾರೆ. ಸೊ ನೀವು ಹಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನನ್ನು ನಾವು ಇಂಪೋರ್ಟ್ ಮಾಡ್ಕೋಬೋದಾ ಅಂತ. ನೋಡಿ, ನಿಮಗೆ ಗೇಮರ್ಸ್ ಆಗಿದ್ದೀರಾ ಅಂದರೆ ಯೋಚನೆ ಮಾಡಿ ಇದನ್ನು ನೀವು ಪರ್ಚೇಸ್ ಮಾಡ್ಬೋದಾ ಅಂತ. ನಿಮ್ಮ ಹತ್ರ ಬಡ್ಜೆಟ್ ಇದ್ದರೆ ಪ್ರಿಫರ್ ಮಾಡ್ಬೋದು.
ಬಟ್ ಆದ್ರೂ ಬೇರೆ ದೇಶದ ಫೋನ್ ಆಗಿರೋದ್ರಿಂದ ಇಲ್ಲಿ ಅಷ್ಟಾಗಿ ಪ್ರೈಮರಿ ಸರ್ವಿಸ್ ಅವೈಲಬಲ್ ಇಲ್ಲದ ಕಾರಣ, ಥರ್ಡ್ ಪಾರ್ಟಿ ಅವೈಲಬಲ್ ಇರುತ್ತೆ ಬಟ್ ಪ್ರೈಮರಿ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್ಗಳು ನಿಮಗೆ ಇರುವುದಿಲ್ಲ, ಆಯಿತಾ. ಸೊ ಈ ವಿಷಯ ನಾವು ತಲೆಲಿಡ್ಕೊಂಡು ನಾವು ಇದನ್ನು ಡಿಸೈಡ್ ಮಾಡ್ಬೋದು. ಬಟ್ ಫೋನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಬೆಂಕಿ ಫೋನ್ ಅಂತೀನಿ, ಆಯಿತಾ. ಇಂಪ್ರೆಸ್ ಮಾಡ್ತೀವಿ. ಇದರಲ್ಲಿರುವಂಥ ಕೆಲವೊಂದು ಟೆಕ್ನಾಲಜಿ ನನಗೆ ಇಂಪ್ರೆಸ್ ಮಾಡ್ತು. ಫ್ಯಾನಿಂದ ಆಗಿರ್ಬೋದು ಮತ್ತು ಅಂಡರ್ ಡಿಸ್ಪ್ಲೇ ಆಗಿರ್ಬೋದು ಯೂನಿಕ್ ಆಗಿದೆ, ಬೇರೆಯವರು ಕೊಡದಿರುವಂಥ ಫೀಚರ್ ಅಂತ ಅನ್ನಿಸ್ತು. ಪ್ರೈಸು, ಗ್ಲೋಬಲ್ ಪ್ರೈಸ್ ಅಂತೂ ತುಂಬ ಸಖತ್ತಾಗಿದೆ. 56,000 ರೂಪಾಯಿಗೆ ಸಿಕ್ಬಿಟ್ರೆ ನಮ್ಮ ದೇಶದಲ್ಲಿ ಕಣ್ಣು ಮುಚ್ಕೊಂಡು ತಗೊಂಬಿಡ್ತಿದ್ವು. ಬಟ್ ಇದು ಬೇರೆ ದೇಶದಾಗಿರೋದು, ಇಂಪೋರ್ಟ್ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ. ಬಟ್ ಯಾರು ರೆಫರೆನ್ಸ್ಗೆ ತರಿಸ್ಬೋದು. ಬಟ್ ನೋಡಿ ನಿಮ್ಮ ಇದು ನನಗಂತೂ ಇಷ್ಟ ಆಯ್ತಪ್ಪ ಫೋನು. ಆದ್ರೂ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.